ಯತ್ನಾಳ್ ಹೇಳಿಕೆಗೆ ರಾಜ್ಯವ್ಯಾಪಿ ಬಸವ ಭಕ್ತರು ಆಕ್ರೋಶವನ್ನು ಹೊರಹಾಕ್ತಾರೆ. ಕಳೆದ 4-5 ದಿನಗಳ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಸವಣ್ಣನವರ ಬಗ್ಗೆ ಹೇಳಿದಂತಹ ಹೇಳಿಕೆಗೆ ಇವತ್ತು ಬೀದರ್ನಲ್ಲಿ ಅವರ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ರಾಷ್ಟ್ರೀಯ ಬಸವ ದಳ ಸೇರಿದಂತೆ ವಿವಿಧ ಬಸವ ಭಕ್ತರಿಂದ ಪ್ರತಿಭಟನೆ ಜರುಗಿತ್ತು. ಆ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ಇಂತಹ ವ್ಯಕ್ತಿ ಲಿಂಗಾಯತ ಧರ್ಮದಲ್ಲಿ ಹುಟ್ಟಲು ಸಾಧ್ಯವಿಲ್ಲ, ಅದು ಅಲ್ಲದೆ ಯತ್ನಾಳ್ಗೆ ನಾಯಿಗೆ ಹೋಲಿಸಿ ಅಲ್ಲಿರುವಂತಹ ಶರಣರು ಮಾತನಾಡಿದ್ದಾರೆ. ನಮ್ಮ ಶರಣರು ಪ್ರಧಾನ ಮಂತ್ರಿಗೆ ಬಿಟ್ಟಿಲ್ಲ, ಇನ್ನು ನಿನ್ನನ್ನು ಬಿಡ್ತಾರ, ಅವರು ಹೊಳೆಯಾಗ ಬಿದ್ದಾರಂತ ಹೇಳ್ತಾನ, ಅವ ಏನಲ್ಲಿ ಈಜಾಡ್ತಿದ್ದನ. ಯತ್ನಾಳ್ ವಿರುದ್ಧ ಇವತ್ತು ಬೀದರ್ನಲ್ಲಿ ಶ್ರೀಕಾಂತ ಸ್ವಾಮಿ ಕಿಡಿಯನ್ನು ಕಾರ್ಯಕ್ರಮ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ್ದಂತಹ ಯತ್ನಾಳ್ ವಿರುದ್ಧ ಇವತ್ತು ಬೀದರ್ನಲ್ಲಿ ರಾಷ್ಟ್ರೀಯ ಬಸವ ದಳ ಹಾಗೂ ಬಸವಪರ ಸಂಘಟನೆಗಳ ವತಿಯಿಂದ ಬೀದರ್ ನಗರದ ಬಸವೇಶ್ವರ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಯುತ್ತೆ. ಮೆರವಣಿಗೆಯ ವೇಳೆ ಶ್ರೀಕಾಂತ ಸ್ವಾಮಿ ಎನ್ನುವರು ಈ ರೀತಿಯ ಹೇಳಿಕೆಯನ್ನ ಕೊಡ್ತಾರೆ. ಅವತ್ತು ಕೂಡ ಅವರಿಗೆ ಬಸವರಾಜ್ ಪಾಟೀಲ್ನು ಅನ್ಬಾರ್ದು, ಲಿಂಗಾಯತ ಧರ್ಮದವ್ರು ಬಿ ಅನ್ಬಾರ್ದು. ಇಂಥ ಧರ್ಮದವ್ರು, ಇಂಥ ವ್ಯಕ್ತಿ ಲಿಂಗಾಯತ ಧರ್ಮದ ಹುಟ್ಲಕ್ ಸಾಧ್ಯನೇ ಇಲ್ಲ. ಒಂದು ವೇಳೆ ಅವ್ರ ತಾಯಿಯವರು ಜೀವಂತ ಇದ್ದರೇನೋ ಹೋಗಿ ಕೇಳ್ಬೇಕಾಗ್ತದ, ಇವ್ನಿಗೆ ಲಿಂಗಾಯತ್ ಮಾಡಿದ್ಯಾ ಅಥವಾ ಬೇರೆ ಏನ್ ಮಾಡಿದ್ಯಾ ಅಂತ. ಯಾಕಂದ್ರೆ ಇಂಥ ನಾಲಾಯಕ ವ್ಯಕ್ತಿಗಳು ಮತ್ ಹೇಳ್ಕೊತಾರೆ ನಾವು ಬಸವ ತತ್ವ ಅಭಿಮಾನಿಗಳು. ಬಸವ ತತ್ವ ಅಭಿಮಾನಿಗಳಿದ್ರೆ ಮೊದಲು ಅವ್ರ ತಲೆಯಲ್ಲಿ ಸಮಾನತೆ ಇರಬೇಕು, ದೇಶದ ಬಗ್ಗೆ ಗೌರವ ಇರಬೇಕು, ಎಲ್ಲರ ಬಗ್ಗೆ ಪ್ರೀತಿ ಪ್ರೇಮ ಇರಬೇಕು, ನಮ್ಮ ಬಾಯಿಲಿ ಹಿಂಸೆ ಮಾತುಗಳು ಬರಬಾರ್ದು. ಅಂತವರು ಮಾತ್ರ ಬಸವ ಅನುಯಾಯಿ ಅಂತೇಳಿ ಯೋಗ್ಯರಾಗ್ತಾರೆ. ಆದರೆ ಈ ವ್ಯಕ್ತಿ ಬಾಯಿ ತೆರೆದ್ರೆ ಬಚ್ಚಲ್ ಮೋರಿ, ಬಾಯಿ ತೆರೆದ್ರೆ ಹುಳಗಳೇ ಬೀಳ್ತಾವ, ಮಾತುಗಳು ಎಂದೂ ಬೀಳಲ್ಲ. ನಾವು ನೋಡ್ತಾ ಇದ್ದೀವಿ. ಈ ನಾಲ್ಕು ವ್ಯಕ್ತಿಗೆ ನಾನು ಅವತ್ತಿನ ದಿವಸ ಫೋನ್ ಮಾಡಿದ್ದೆ, ಯಾಕಂದ್ರೆ ನಾವು ಅವರು ಸ್ವಲ್ಪ ಒಂದೇ ಪಕ್ಷದಾಗ ಇದ್ದೇವೆ ಹಿಂದಕ್ಕ. ಅವಾಗ ಮಾತಾಡಿ ನಂಗೆ ಠಾಕೂರ್ ಫೋನ್ ಹಚ್ಕೊಟ್ರು, ಇಲ್ಲ ಶ್ರೀಕಾಂತ್ ನಂಗೆ ಬಾಯಿ ತಪ್ಪು ಬಂದದ ಅದು, ಮತ್ ನಾನು ನೋಡ್ಕೊತೀನಿ. ಆದ್ರೆ ಆ ಬಾಯಿ ತಪ್ಪು ಬಂದಿಲ್ಲ, ಬಾಯಿಲಿಂದೇ ಹೇಳೋಣ ಅಂತ ಮತ್ತೆ ಪ್ರೂವ್ ಆಯ್ತದ. ಇವತ್ತು ಬಸವಣ್ಣನವರು ಯಾವ ರೀತಿ ಅವರು ಐಕ್ಯರಾಗಿದ್ರು ಅಂತ ಇಡೀ ವಿಶ್ವಕ್ಕೆ ಗೊತ್ತಿದೆ. ಭಾರತ ದೇಶದೇ ಅಲ್ಲ, ವಿಶ್ವದಲ್ಲಿ ಧರ್ಮಗುರುಗಳ ಸಾಹಿತ್ಯವನ್ನು ಬರೆದಂತವ್ರು ಯಾರು ಇದ್ರೆ ಬಸವಣ್ಣನವರು ಮಾತ್ರ. ವಿಶ್ವದಲ್ಲಿ ಯಾವ ಧರ್ಮಗುರು ತಮ್ಮ ಕೈಯಿಂದ ಸಾಹಿತ್ಯವನ್ನು ರಚನೆ ಮಾಡಿಲ್ಲ. ಆ ಸಾಹಿತ್ಯದಲ್ಲಿಯೇ ನೀಲಾಂಬಿಕೆಯವರು, ನಾಗಲಾಂಬಿಕೆಯವರು ಬರೆದಿದ್ದಾರೆ ಬಸವಣ್ಣನು ಐಕ್ಯ ಆಗಿದ್ದಾರೆ ಅಂತ ಹೇಳಿ. ಆದ್ರೆ ಈ ನಾಲ್ಕಿಗೆ ಓದ್ಲಿಕ್ಕೆ ಬರಲ್ಲ. ಇಂಥ ವ್ಯಕ್ತಿಗಳನ್ನು ಅವ್ರು ನಾಯಕರಾಗಿ ಮೆರೆಸ್ತಾರ. ಅವರು ಜಗಳ ಏನಾಕಿಲ್ಲ, ರಾಜಕೀಯ ಪಕ್ಷದ ನಮ್ಗ ಸಂಬಂಧ ಇಲ್ಲ. ಆದರೆ ನೀವು ನಮ್ಮ ಜೊತೆ ಬಂದ್ರಿ ಅಂದ್ರೆ ನೀವು ಸುಮ್ಮನೆ ಕೊಡಲ್ಲ. ಯಾಕಂದ್ರ ನಮ್ಮಲ್ಲಿ ಕೂಡ ಬಹಳ ಜನರು, ಉಗ್ರ ಜನರು ಇದ್ದಾರೆ. ಆದ್ರೆ ನಾವು ಬಸವತತ್ವ ಮೂಲಕ ಅವರಿಗೆ ನಾವು ತಣ್ಣಗ್ ಮಾಡಿವಿ. ಆ ಪ್ರಧಾನಮಂತ್ರಿ ಚಾಲುಕ್ಯನೇನ ಕೊಲೆ ಮಾಡಿದವರು ಇದೇ ಶರಣರು ಇದ್ರು. ಗೊತ್ತಾಗ್ಬೇಕು, ಪ್ರಧಾನಮಂತ್ರಿಗೆ ಬಿಟ್ಟಿಲ್ಲ ನಮ್ಮ ಶರಣರು. ನೀನಂತ ನಾಯಿಗೆ ಯಾರು ಬಿಡ್ತಾರ? ಆದ್ರೆ ನಾಯಿಗೆ ಹೊಡೆದು ಹಾಳಾಗಬಾರ್ದು ಅಂತೇಳಿ ನಾವು ಸುಮ್ಮನೆ ಕೊಡ್ತಾ ಇದೀವಿ ಅಷ್ಟೇ. ಯಾಕಂದ್ರೆ ಹುಚ್ಚ ನಾಯಿಗಳಿಗೆ ಹೊಡೆಯೋದು ಮತ್ತೆ ಎಲ್ಲಾರ ಒಂದು ತಮ್ಮ ಇದು ಹಾಕೋದು ಒಂದೇ. ಹೆಂಡ್ಯಾದ ಕಲ್ಲು ಹಾಕಿ ನಂಗೆ ಇವ್ರು, ಇದು ಹೆಂಡಿ ಅದ, ಇದು ಬೇರೆ ಮಾತಾಡ್ಬೋದು. ಆದ್ರೆ ನಾವು ಬಸವ ಭಕ್ತರಿದ್ದೀವಿ, ಅಂತ ಮಾತುಗಳು ಆಡಬಾರ್ದು. ಇದು ಹೆಂಡಿದಾಗ ಕಲ್ಲು ಹಾಕಿ ಮ್ಯಾಲ್ ಸಿಡಿಸ್ಕೊಂಡಂಗಿದು. ಇಂಥ ಒಂದು ನೀಲಾಂಬಿಕೆಯವರಾಗ್ಲಿ, ಗಂಗಾಂಬಿಕೆಯವರಾಗ್ಲಿ, ಅಕ್ಕ ನಾಗಮ್ಮವರಾಗ್ಲಿ, ಹಡಪದ ಅಪ್ಪಣ್ಣವರಾಗ್ಲಿ ಬಸವಣ್ಣವ್ರು ಹೇಗೆ ಐಕ್ಯ ಆಗಿದ್ದಾರೆ ಅಂತ ತಮ್ಮ ವಚನಗಳ ಮುಖಾಂತರ ಹೇಳಿದ್ದಾರೆ. ಆದರೂ ಕೂಡ ಈ ನಾಲ್ಕರಿಗೆ ಗೊತ್ತಾಗಲ್ಲ. ಅವಯತನ ನಾವು ಬಿಜಾಪುರದಾಗ ಹುಟ್ಟಿದವನು, ಯಾವರ ಹುಟ್ಟಿದೆ ಯಾರಿಗೂ ಅನ್ನೋದು ನಮಗ್. ನೀ ಎಲ್ಲಿಂದ ಹುಳ ಇದ್ದೀವಿ ಗೊತ್ತಿಲ್ಲ ನಮ್ಗೆ. ಯಾಕಂದ್ರೆ ನಮ್ಮ ಬಸವಣ್ಣ ಭಕ್ತಿ ಇದ್ರಿ, ನೀ ಲಿಂಗಾಯತ್ ಇದ್ದಿದ್ರೆ ಇಂಥ ಮಾತೇ ಆಡಲ್ಲ. ಹಾ, ಕೀಟಕ್ಕಿಂತ ಆಕ್ರಿ ಇನ್ನ ಕೀಟಗಳಿಗೆ ಎಲ್ಲಾರ ಇರ್ತದ. ಈ ಕೀಟಕ್ಕಿಂತ ಆಕ್ರಿ ಇದು ಮಾತಿದು. ಆ ಮನುಷ್ಯ ಯಾವುದೇ ಮಾನಸಿಕ ಸಮತೋಲನ ಕಳ್ಕೊಂಡಿದಂತ ಮನುಷ್ಯ. ಅವನು ನಾಲಿಗೆ ಮತ್ತು ಮಿದುಳಿಗೆ ಸಂಬಂಧ ಇಲ್ಲ, ಸಂಪರ್ಕ ಇಲ್ಲ, ಸಂಪರ್ಕ ಸಂಪೂರ್ಣ ಕಡಿತ ಆಗಿದೆ. ಮೊನ್ನೆ ಹೇಳ್ತಾರೆ ಮತ್ತ ಬಿಜಾಪುರದವ್ರಿಗೆ, ಬಾಗಲಕೋಟದವ್ರಿಗೆ ಕುನ್ನೋದ್ ಬಸವಣ್ಣ ಹಂಗ್ ಸಿಗ್ತಾನ. ಆಗ ನೀನ್ ನೀರಾಗೆ ನಿಸಲಾಡತ್ತಿದಿ, ಏನ್ ಕಪ್ಪಿದ್ದಿ ಅಲ್ಲಿ? ಬಸವಣ್ಣ ನೀರ ಹೋಗಿನ, ನೀ ಏನಿದ್ಯಪ್ಪ ಅಲ್ಲಿ ನೋಡಾಕ? ನೀ ಹೆಂಗ್ ಹುಟ್ಟಿದೆ ಅಂತ ನಿಮ್ಮ ಅವ್ವ ಹೇಳ್ಬೇಕಾಯ್ತದ. ನಿಮ್ ಕುನೇರಲ್ಲಿ ನಿಮ್ಮ ಅಪ್ಪನ ಹೆಸರು ರಾಮನಗೌಡ ಅಂತ, ಆದ್ರೆ ನಿಮ್ಮ ಅಪ್ಪನ ಹೆಸರು. ಅದೂ ಅಲ್ಲದೆ ಅನೇಕರು ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದವರು ಯತ್ನಾಳ್ ಅವರ ಭಾವಚಿತ್ರಕ್ಕೆ ಕಾಲಿನಿಂದಲೂ ಕೂಡ ತುಳಿತಾರೆ. ಅದು ಅಲ್ಲದೆ ಸಭಾಪತಿ UT ಖಾದರ್ಗೆ ಪತ್ರವನ್ನ ಬರೀತಾರೆ. ಪತ್ರವನ್ನ ಬರೆದು ಕೂಡಲೇ ಅವರನ್ನ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ.